ಹಾಯ್ ನಮಸ್ತೆ, ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ. 9ನೇ ದಿನದ ವ್ಲಾಗು, ಭಾನುವಾರದ ವ್ಲಾಗು. ಸೊ ಬೆಳಗ್ಗೆ ಎದ್ದು ಪಾತ್ರೆ ಎಲ್ಲ ಉಜ್ಜಿ ಎಲ್ಲ ಕೆಲಸ ಮಾಡಿಬಿಟ್ಟು ಹೋಟೆಲ್ಗೆ ಹೋಗಿ ಎಲ್ಲ ಕೆಲಸ ಸಣ್ಣ ಪುಟ್ಟ ಕೆಲಸ ಮಾಡಿಕೊಟ್ಬಿಟ್ಟು ಸ್ನಾನಕ್ಕೆ ಹೋಗೋಣ ಅಂದ್ಕೊಂಡು ಬಂದೆ. ಅಷ್ಟರೊಳಗಾಗಿ ಟೀಗೆ ಇಟ್ಬಿಟ್ಟು ಹೋಗ್ಬಿಟ್ರೆ ಟೀ ಆಗಿರುತ್ತೆ, ಇಲ್ಲಾಂದರೆ ಏನಾದರೂ ಒಂದು ಸಣ್ಣ ಕೆಲಸ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಹೋಟೆಲ್ಗೆ ಏನು ಬೇಕು ಫಸ್ಟ್ ಆ ಟೀಗೆ ರೆಡಿ ಮಾಡಿಕೊಂಡೆ. ಆಮೇಲೆ ಮನೆಗೂ ಸ್ವಲ್ಪ ಟೀ ಇಟ್ಬಿಟ್ಟು ಅದನ್ನು ಎರಡನ್ನೂ ಒಲೆ ಮೇಲೆ ಇಟ್ಬಿಟ್ಟು ಸಣ್ಣ ಪುಟ್ಟ ಅದೆಲ್ಲ ಮಾಡ್ತಾನೆ ಇದ್ದೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ, ಅಡುಗೆ ಮಾಡ್ತಾ ಇರೋದು ನಾನಲ್ಲ, ನಾನ್ ವೆಜ್ಜು ನನ್ನ ನಾದಿನಿ. ಸೊ ಅವ್ರದ್ದೇ ಇವತ್ತು ಫುಲ್ಲು ರೆಸಿಪೀಸ್ ಎಲ್ಲ, ಅವರು ಏನೆಲ್ಲ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅನ್ನೋದನ್ನು ನಾನು ಫುಲ್ಲು ಡೀಟೇಲ್ಡಾಗಿ ವೀಡಿಯೋಸ್ ತೋರಿಸ್ತೀನಿ. ಇನ್ನೂ ಕೆಲವೊಂದು ವೀಡಿಯೋಸು ಡಿಲೀಟ್ ಆಗಿದೆ, ಯಾಕೆಂದರೆ ಅವ್ರಿಗೆ ಗೊತ್ತಿರಲಿಲ್ಲ. ಸೊ ಚೆನ್ನಾಗಿ ಬಂದಿಲ್ಲ ಅಂತೇಳಿ ನಾನು ಎಡಿಟ್ ಮಾಡ್ಕೋತೀನಿ ಅಂತ ಗೊತ್ತಿಲ್ಲದೆ ಅವರು ಡಿಲೀಟ್ ಮಾಡಿಸ್ಬಿಟ್ಟಿದ್ದಾರೆ. ಸೊ ಕೆಲವೊಂದು ವೀಡಿಯೋಸ್ ಇಲ್ಲ ಡಿಲೀಟ್ ಆಗಿತ್ತು. ಸೊ ಬನ್ನಿ ಈಗ ಕಂಟಿನ್ಯೂ ಇರುತ್ತೆ. ಏನೇನೆಲ್ಲ ಕೆಲಸ ಆಯಿತು ಅಂತ ಟೀ ಕಾಫಿ ಎಲ್ಲ ಇಟ್ಬಿಟ್ಟು ನಾನು ಹೋಟೆಲ್ಗೆಲ್ಲ ರೆಡಿ ಮಾಡಿಕೊಂಡು ಹೋಟೆಲ್ ಹತ್ರ ಹೋಗಿ ಮತ್ತೆ ಬಂದು ಕೆಲಸಕ್ಕೆ ಹೋಗಿ ಅವ್ರು ಅಡುಗೆ ಮಾಡ್ತೀನಿ ಅಂತ ಹೇಳಿದರು ಅವರೇನೆ. ಸೊ ಕಬಾಬ್ ಮಾತ್ರ ನಾನು ಮಾಡೋದು, ಚಿಕನ್ ಸಾಂಬಾರನ್ನು ಚಿಕನ್ ಫ್ರೈ ಅವ್ರು ಮಾಡ್ಕೋತಾರೆ. ಸೊ ಒಂದೊಂದೇ ಕಂಟಿನ್ಯೂ ಮಾಡೋಣ. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ 2 ಡೇಸ್ ವ್ಲಾಗಲ್ಲಿ ಬರೀ ಹೆಣ್ಮಕ್ಳ ಬಗ್ಗೆನೇ ಮಾತಾಡ್ತಾ ಇದ್ವಿ. ಹೆಣ್ಮಕ್ಳಿಗೆ ಹೀಗಿರಬೇಕು, ಹೆಣ್ಮಕ್ಳನ್ನ ಅಂದರೆ ಒಂದು ಎಜುಕೇಷನಲ್ಲಿ ಚೆನ್ನಾಗಿರಬೇಕು, ಏನಾದರೂ ಕೈಯಲ್ಲಿ ಕೆಲಸ ಇರಬೇಕು, ದುಡಿಮೆ ಇರಬೇಕು. ಯಾಕೆ ಹೆಣ್ಮಕ್ಳು ಯಾವಾಗ್ಲೂ ಏನಾದರೂ ಒಂದು ಅಚೀವ್ ಮಾಡಿರಬೇಕು, ಇಲ್ಲ ಅವ್ರಿಗೆ ನಾನು ಸಾಕ್ಕೊಳ್ಳೋ ಶಕ್ತಿ ಅವ್ರಿಗೆ ಇದೆ ಅಂತ ಯಾಕೆ ನಾವು ತೋರಿಸ್ಕೊಡ್ಬೇಕು ಅಂತ ನನ್ನ ಕೇಳೋದಾದರೆ, ಸೊ ಜೀವನ ಒಂದೇ ಥರ ಇರೋದಿಲ್ಲ. ನಾನು ಸುಮಾರು ವಿಡಿಯೋಸಲ್ಲಿ ಹೇಳಿದ್ದೀನಿ, ಹೆಣ್ಣು ಮಕ್ಕಳಿಗೆ ಜೀವನ ಒಂದೇ ಥರ ಇರೋದಿಲ್ಲ. ಸೊ ಯಾವಾಗ ಏನಾಗುತ್ತೆ ಜೀವನದಲ್ಲಿ, ಯಾರು ಯಾವಾಗ ಇದಾಗ್ತಾರೆ, ಯಾರು ಲೈಫಲ್ಲಿ ಏನು ನಡೆಯುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಕೆಲವ್ರಿಗೆ ಪೂರ್ತಿ ಮನೆ ಸಂಸಾರ ಅವರೇ ನಿಭಾಯಿಸೋವಂಥ ಒಂದು ಪರಿಸ್ಥಿತಿನೂ ಬಂದ್ಬಿಡುತ್ತೆ. ಆವಾಗ ಜೀವನ ಪರ್ಯಂತ ನಾವೇ ಇರ್ತೀವಿ, ಇಲ್ಲ ನನ್ನ ಗಂಡನೇ ಇರ್ತಾರೆ, ಇಲ್ಲ ನನ್ನ ತಂದೆ ತಾಯಿನೇ ಇರ್ತಾರೆ ಅಂತ ಅನ್ನೋದು ಅದು ನಂಬೋದಂತೂ ತುಂಬಾ ತಪ್ಪು. ಏನಂದರೆ ನಮ್ಮ ಕೈಯಲ್ಲಿ ಆದಷ್ಟು ಹೆಣ್ಮಕ್ಳು ಅವ್ರವ್ರ ಜೀವನದಲ್ಲಿ ಅವ್ರಿಗೇನಾದರೂ ಒಂದು ಇರಬೇಕು. ಅವ್ರ ಲೈಫಲ್ಲಿ ಒಂದು ಎಜುಕೇಷನ್ ಇದೆ, ಎಲ್ಲಾದರೂ ಕೆಲಸಕ್ಕೆ ಹೋಗ್ಬೋದು, ಒಂದು ಟೈಲರಿಂಗ್ ಇದ್ದರೆ ಒಂದು 10 ಬ್ಲೌಸ್ ಹೊಲ್ಕೋಬೋದು, ಏನಾದರೂ ಒಂದು ಕೆಲಸ ಕಲ್ತಿರ್ಬೇಕು ಅವರು. ಆ ಕೆಲಸ ಕಲಿತಾಗ ಅವರ ಜೀವನನ ಕಾಪಾಡುತ್ತೆ ಅದು. ಇವತ್ತಲ್ಲ ನಾಳೆ ಒಂದು ಟರ್ನಿಂಗ್ ಪಾಯಿಂಟ್, ಯಾವುದಾದ್ರೂ ಒಂದು ರೂಪದಲ್ಲಿ ಟರ್ನಿಂಗ್ ಪಾಯಿಂಟ್ ಬರುತ್ತೆ. ಇಲ್ಲ ಮದುವೆ ಆದಮೇಲೆ ವಿಪರೀತ ಕಷ್ಟ ಬರ್ಬೋದು, ಇಲ್ಲ ಮದುವೆ ಗಂಡ ಚೆನ್ನಾಗಿ ನೋಡ್ಕೊತಿದ್ದಾರೆ ಅಂದರೆ ಏನಾದರೂ ಒಂದು ಅನ್ಎಕ್ಸ್ಪೆಕ್ಟೆಡ್ ಒಂದು ಇದು ನಡೆಯೋದು ತುಂಬಾ ನಡೀತಾ ಇರುತ್ತೆ. ಸೊ ಆಗ ನಾವು ಅದನ್ನು ತುಂಬಾ ಕೇರ್ಫುಲ್ಲಾಗಿ ನಡೆಸೋವಂಥ ಶಕ್ತಿ ನಮ್ಮಲ್ಲಿರಬೇಕು. ಸೊ ಈಗ ಅತ್ತೆ ಸೊಸೆ ಇಬ್ಬರೂ ಪಾತ್ರೆ ಉಜ್ತಾ ಇದ್ದಾರೆ. ನನ್ನ ಮಗಳು ವಿಡಿಯೋನ ಇಟ್ಬಿಟ್ಟು ಅವ್ರ ಅತ್ತೆ ಉಜ್ತಾ ಇರೋದನ್ನ ತೋರಿಸ್ತಾ ಇದ್ದಾಳೆ. ಸೊ ಅವ್ರ ಅತ್ತೆಗೆ ಅವಳು ಹೆಲ್ಪ್ ನಾನು ಇರಲಿಲ್ಲ ಅಂತ ಅವ್ರ ಅತ್ತೆ ನಾನಿಲ್ಲ ಅಂದ್ಬಿಟ್ಟು ಪಾತ್ರೆ ಉಜ್ಜಿ ಕೊಟ್ಟಿದ್ದಾರೆ ಸೊಸೆಗೆ. ಸೊ ಅವರು ಇವಳು ಎಲ್ಲ ನೀಟಾಗಿ ಎತ್ತಿಡೋದು, ಅವಳು ನೋಡ್ತಿದ್ದಾಳೆ ಎಲ್ಲಿ ಕ್ಯಾಮ್ರಾ ಇಟ್ಟರೆ ನಮ್ಮ ಅತ್ತೆ ಬೀಳ್ತಾರೆ, ನಾನು ಬೀಳ್ತೀನಿ ಅಂತ ಹೇಳಿ ಕ್ಯಾಮ್ರಾ ಆನ್ ಮಾಡಿಬಿಟ್ಟು ನೋಡ್ತಾ ಇದ್ದಾಳೆ. ಪಾಪ ಅವಳಿಗೆ ಗೊತ್ತಾಗ್ತಾ ಇಲ್ಲ ಎಲ್ಲಿಡಬೇಕು ಅಂದರೆ. ಬಟ್ ನನಗಾದರೆ ಪ್ರಾಪರಾಗಿ ಎಲ್ಲಿ ಇಟ್ಕೋಬೇಕು ಏನು ಅಂತ ಗೊತ್ತು. ಸೊ ಇವಳಿಗೆ ಸ್ಪೆಕ್ಸ್ ಯಾಕೆ ಬಂತಪ್ಪ ಅಂದರೆ ಸ್ಕ್ವಿಂಟ್ ಐ ಅವಳಿಗೆ, ಅದಕ್ಕೆ ಸ್ಪೆಕ್ಸ್ ಬಂದಿದೆ, ಬೇರೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ಅತ್ತೆ ಸೊಸೆ ಒಂಥರ ಚೆಂದ ಇದ್ದಂಗೆ, ಅತ್ತೆನೂ ಸೊಸೆನೂ ಇಬ್ಬರೂ ಒಂಥರ ಜೋಡಿ ಹಕ್ಕಿ ಇದ್ದಂಗೆ ಮಾತಾಡಿಕೊಂಡು ಆರಾಮಾಗಿ ಕೆಲಸ ಮಾಡ್ತಾನೇ ಇರ್ತಾರೆ. ಸೊ ಈಗ ಇವಳು ಪಾತ್ರೆ ಎಲ್ಲ ಉಜ್ತಾಳೆ, ಅವರು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬನ್ನಿ ಕಂಟಿನ್ಯೂ ಮಾಡೋಣ.
ಈಗ ಅವ್ರೇನೋ ಹೇಳ್ತಾ ಇದ್ರು, ಅಡುಗೆಗೆ ನಾನು ಇಡ್ತಾಯಿದ್ದೆ. ಅವರು ಸಾಂಬಾರಿಗೆ ನೀನು ಇಟ್ಬಿಡು, ಸಾಂಬಾರು ಆಗಿತ್ತು, ಫ್ರೈಗೆ ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಫ್ರೈಗೆ ನಾನು ರೆಡಿ ಮಾಡ್ತಾಯಿದ್ದೆ. ಕಬಾಬ್ಗೆಲ್ಲ ಕಲಸಿ ಇಟ್ಕೊಂಡಿದ್ದೆ. ಸೊ ಫ್ರೈಗೆ ನಾನು ಈರುಳ್ಳಿ ಎಲ್ಲ ಕಟ್ ಮಾಡಿ, ಟಮಾಟ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಪುದೀನ, ಕೊತ್ತಂಬರಿ ಎಲ್ಲ ಮಿಕ್ಸಿಗೆ ಹಾಕೋಣ ಅಂತ ಹೇಳಿ ಒಂದೊಂದೇ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವನು ನನ್ನ ನಾದಿನಿ ಮಗ ನೀವು ನೋಡಿದ್ದೀರಲ್ಲ, ಅವನು ಬಂದಿದ್ದ ಅವ್ರ ಅಮ್ಮಗೆ ಇದು ಮಾಡೋದಕ್ಕೆ. ಒಬ್ಬೊಬ್ಬರೇ ಮಕ್ಕಳು ಬರ್ತಾಯಿದ್ದೆ, ಅವ್ರ ಕ್ಯೂರಿಯಾಸಿಟಿ ಏನು ಮಾಡ್ತಿದ್ದಾರೆ ಅಂತ. ಸೊ ಮಕ್ಕಳಿಗೆ ಕಬಾಬ್ ಇಷ್ಟ ಆಗಿರೋದ್ರಿಂದ ನಾನು ಯಾವಾಗಲೂ ಕಬಾಬೇ ಮಾಡ್ತೀನಿ. ಇವ್ರಿಗೆ ನೀನು ಹೇಳ್ದೆ ನೀನು ಮಾಡ್ಕೊ, ನಾನು ಮಾಡ್ಕೊತೀನಿ ನನ್ನ ಪಾಡಿಗೆ ನಾನು ಅಂತ. ಸೊ ಇವ್ರ ಪಾಡಿಗೆ ಇವ್ರು ಮಾಡ್ತಿದ್ರು, ನನ್ನ ಪಾಡಿಗೆ ನಾನು ಮಾಡ್ತಾಯಿದ್ದೆ. ನನಗೆ ಹೆಂಗೂ ಹೋಟೆಲ್ಗೂ ತಳ್ಳಕ್ಕೆ ಟೈಮ್ ಆಗಿತ್ತು, ಇನ್ನು ಹೋಗೋದೇನೆ. ಸೊ ಹೆಣ್ಮಕ್ಳು ಜಾಗ್ರತೆಯಿಂದ ಇರಬೇಕು. ಹೆಣ್ಮಕ್ಳು ಯಾವಾಗ್ಲೂ ಏನಾದರೂ ಒಂದು ಅವ್ರ ಜೀವನದಲ್ಲಿ ಕೈಯಲ್ಲಿ ಕೆಲಸ ಅನ್ನೋದಿರಬೇಕು. ಅವ್ರು ಯಾವಾಗೇ ಆಗಿರಲಿ, ಅವರ ಲೈಫಲ್ಲಿ ಏನಾದರೂ ಒಂದು ಟರ್ನಿಂಗ್ ಪಾಯಿಂಟ್ ಬಂದಾಗ ಅವರು ಅದನ್ನು ಹೆದರಿಸಿ ನಿಲ್ಲುವಂಥ ಶಕ್ತಿ ಅವ್ರಿಗಿರಬೇಕು ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಈಗ ಕಂಟಿನ್ಯೂ ಮಾಡೋಣ ವ್ಲಾಗ್ನ.